ಒನ್ ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ವೆಲ್. ಸೊ UPSCಲಿ ಮೈನ್ಸ್ ಪ್ರಿಪ್ರೇಷನ್ಗೆ ಬಂದರೆ ಎಸ್ ಎ ಪೇಪರ್ ಬರುತ್ತೆ, ಓಕೆನಾ. ಸೊ ಎಸ್ ಎ ಪೇಪರ್ 250 ಬರುತ್ತೆ. 1 ಎಸ್ ಎ 125 ಮಾರ್ಕ್ಸ್, 125 ಮಾರ್ಕ್ಸ್ ಬರುತ್ತೆ 2 ಎಸ್ ಎ. ಸೊ ಟೋಟಲ್ 250 ಆಯಿತು. ಸೊ ಈಗ ನೋಡಿ, ನೀವು ಡೌಟ್ ಇರುತ್ತೆ ನಿಮಗೆಲ್ಲ, ಸೊ ನಾನು ಎಸ್ ಎ ಪೇಪರ್ ಯಾವ ಥರ ಬರೆಯೋರು ಬ್ರದರ್? ಎಸ್ ಎ ಅಂದರೆ ಸ್ಕೂಲು ಕಾಲೇಜ್ಗಳಲ್ಲಿ ಇರುತ್ತಲ್ಲ ಆ ಥರ ಎಸ್ ಎನ ಅಂತ ಕೇಳ್ತೀರಾ. ಸೊ ಬ್ರದರ್ ಆ ಥರ ಇರಲ್ಲ ಎಸ್ ಎ. ಸೊ ಇಲ್ಲಿ ನೀವು ಮಿನಿಮಮ್ 1200 ವರ್ಡ್ಸ್ ಬರೀಬೇಕು 1 ಎಸ್ಸೆನ. ಸೊ ಅಲ್ಲಿಗೆ 1200, 2400 ವರ್ಡ್ಸ್ನ ನೀವು ಬರೀಬೇಕು ಟೋಟಲ್, ಓಕೆನಾ. ಸೊ ಬ್ರದರ್ ಈ ಎಸ್ ಎ ಪ್ರಿಪ್ರೇಷನು ಯಾವ ಥರ ಸ್ಟಾರ್ಟ್ ಮಾಡೋರು ಅಂತ ಕೇಳಿದರೆ, ಸೊ ಜಸ್ಟ್ ಫಾಲೋ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಅದನ್ನ ಫಾಲೋ ಮಾಡಿ ಆ್ಯಂಡ್ ಟ್ರೈ ಟು ಆನ್ಸರ್ ಕಾಪಿ ನೋಡಿ ಟಾಪರ್ಸ್ನ, ಓಕೆನಾ. ಸೊ ಆಗ ಒಂದು ಕ್ಲಾರಿಟಿ ಸಿಗುತ್ತೆ. ಯಾಕೆ ಅಂದರೆ ನಿಮಗೆ ಯಾವ ಥರ ಅಂತ ಗೊತ್ತಾಗಲ್ಲ ಎಸ್ ಎ ಬರೆಯೋದು ಸ್ಟಾರ್ಟಿಂಗು ನೀವು ಬಂದಾಗ, ಈ ಜರ್ನಿಗೆ ಬಂದಾಗ. ಸೊ ಆ್ಯಂಡ್ ಆಲ್ಸೋ ಸ್ಕ್ರೀನ್ ಮೇಲೆ ನಾನು ಹಾಕ್ತೀನಿ ಯಾವ ಥರ ಬರೀತಾರೆ ಎಸ್ ಎನ ಟಾಪರ್ಸು ಅಂತ. ಸೊ ನಿಮಗೆ ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ. ಸೊ ಓಕೆನಾ. ನಾನು ರೆಫರ್ ಮಾಡಿದ್ದು ಯಾರು ಅಂದರೆ ವಿವೇಕನ್ ಅನಿಸುತ್ತೆ. ಸೊ ಅದು ವೀನೆಲ್ಲ ಬರುತ್ತೆ. ಸೊ ಅದನ್ನ ಸ್ಕ್ರೀನ್ ಮೇಲೆ ಹಾಕ್ತೀನಿ ನಾನು, ಓಕೆನಾ. ಸೊ ನೀವು ಸ್ಟಾರ್ಟ್ ಮಾಡಬೇಕು. ನಾನು ಆಲ್ಸೋ ಇನ್ನೊಂದೇನೆಂದರೆ, ನನಗೆ ಇಷ್ಟ ಆಯಿತು ಎಸ್ ಎ ಯಾರ್ದು ಅಂದರೆ ಇಶಿರಾ ಕಿಶೋರ್ದು ರ್ಯಾಂಕ್ 1 ಸಕಲ ಬರ್ತಾರೆ ಎಸ್ ಎನ. ಬಿಕಾಸ್ ಅವ್ರ ಆನ್ಸರ್ ರೈಟಿಂಗು ಚೆನ್ನಾಗಿದೆ. ಅವ್ರ ಆನ್ಸರ್ ಕಾಪಿ ನೋಡೋದಾದರೆ ನೋಡ್ಬೋದು ನೀವು. ಆ್ಯಂಡ್ ಸೊ ಇಷ್ಟ ಆಯಿತು. ಆ್ಯಂಡ್ ಈಗ ಏನು ಮಾಡಿ ಅಂದರೆ ಎಸ್ ಎ ಬಂದರೆ ಸ್ಟಾರ್ಟಿಂಗು ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿ. ಆ್ಯಂಡ್ ಆಮೇಲೆ ನೀವು ಏನು ಮಾಡಬೇಕು ಅಂದರೆ ಟಾಪರ್ಸ್ ಆನ್ಸರ್ ಕಾಪಿ ನೋಡಿ, ಒಂದು 4-5. ಸೊ ಒಂದು ಐಡಿಯಾ ಸಿಗುತ್ತೆ. ಆಮೇಲೆ ಪ್ರೀವಿಯಸ್ ಇಯರ್ ಆನ್ಸರ್ ಕಾಪಿನ ತಗೊಂಡು ನೀವೇ ಸ್ಟಾರ್ಟ್ ಮಾಡಿ ಬರೆಯೋಕೆ, ಓಕೆನಾ. ಸೊ ನಾನು ಹೇಳ್ತೀನಿ, ನೀವು ತಪ್ಪೇ ಬರೀರಿ, ಡೋಂಟ್ ವರಿ ಅಬೌಟ್ ದಟ್. ಜಸ್ಟ್ ಸ್ಟಾರ್ಟ್ ಮಾಡೋದು ಇಂಪಾರ್ಟೆಂಟ್, ಓಕೆನಾ. ಸರಿ. ಸೊ ನಿಮಗೆ ಅನೂಪ್ ಡುರಿ ಶೆಟ್ಟಿ ಸರ್ ಹೇಳ್ತಾರೆ ಗೊತ್ತಾ, ಅವ್ರು ಹೇಳ್ತಾರೆ ಪರ್ಫೆಕ್ಟಿಸಮ್ ಹುಡ್ಕೋಕೆ ಹೋಗ್ಬಾರ್ದು. ಬಿಕಾಸ್ ಪರ್ಫೆಕ್ಟಿಸಮ್ ಹುಡ್ಕೋಕೆ ಹೋಗ್ದಾಗ ನಾವೇನಾಗ್ತೀವಿ ಅಂದರೆ ಅಲ್ಲಿ ಏನೋ ಮಾಡೋಕ್ಕೆ ಆಗಲ್ಲ. ಹುಡ್ಕ ಸ್ಟಾರ್ಟ್ ಮಾಡಿ, ಡೋಂಟ್ ಹೆಸಿಟೇಟ್ ಟು ಸ್ಟಾರ್ಟ್. ಜಸ್ಟ್ ಸ್ಟಾರ್ಟ್. ನಿಮಗೆ ಬ್ಯಾಡಾಗ ಅನಿಸಿದ್ರು ನೀವು ಬರೆಯೋರು, ಜಸ್ಟ್ ಸ್ಟಾರ್ಟ್ ಮಾಡಿ. ದೆನ್ ಓನ್ಲಿ ಯು ಪ್ರೋಗ್ರೆಸ್ ಇನ್ ದಟ್ ಫೀಲ್ಡ್, ಓಕೆನಾ. ಸೊ ಥ್ಯಾಂಕ್ ಯು ಗೈಸ್.